ವಿಜ್ಞಾನವನ್ನು ಅವರು ಬರೆದಿರೋದಲ್ಲ, ವೈಜ್ಞಾನಿಕವಾಗಿ ಬರೆದಂತಹ ಪುಸ್ತಕಗಳನ್ನು ಅವರು ಹಲವಾರು ಪುಸ್ತಕಗಳನ್ನು ವಿಮರ್ಶೆ ಮಾಡಿದರು. ಸಭೆಗೆ ನಮಸ್ಕಾರ. ಉಪೇಂದ್ರ ಅವರನ್ನು ಕುರಿತು ನಾನು ಏನು ಹೇಳಬೇಕಾಗಿಲ್ಲ. ಯಾಕೆಂದರೆ ನನಗೆ ಹೇಳುವಷ್ಟು ಅಂಶಗಳನ್ನು ಬಲ್ಲಂತಹ ಜನ, ಅವರ ಒಡನಾಡಿಗಳು ನನ್ನ ಎದುರುಗಡೆ ಇರ್ತಾರೆ. ನೀವೆಲ್ಲರೂ ನನ್ನ ಪಾಲಿಗೆ ಆ ಉಪೇಂದ್ರ ಅವರ ಸವಿ ನೆನಪು ಅಂತಲೇ ನಾನು ಭಾವಿಸಿದ್ದೆ. ಉಪೇಂದ್ರ ಅವರು ಅವರ ಹೋರಾಟದ ಬಗ್ಗೆ ಎಲ್ಲ ಮಾತಾಡಿದರು. ಆದರೆ ಅವರು ಆಂತರ್ಯದಲ್ಲಿ ವಿಸ್ತಾರವಾಗಿ ಓದಿಕೊಂಡವರು. ಭಾರತೀಯ ಕರ್ನಾಟಕದ ಸಂಸ್ಕೃತಿ, ಇತಿಹಾಸ ಇವುಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥವರು. ಆಮೇಲೆ ಯಾವುದೇ ಒಂದು ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಒಂದು ವಿಷಯ ಆಗ್ಬೋದು, ಒಂದು ಇನ್ವಿಟೇಷನ್ ಕಾರ್ಡ್ ಆಗಿರಬಹುದು, ಅದನ್ನು ನೋಡುವಾಗ ಅಲ್ಲಿ ಏನು ತಪ್ಪಿದೆ, ತಪ್ಪು ಹುಡುಕೋಕ್ಕಲ್ಲ, ಅವರು ಅಷ್ಟು ಶ್ರದ್ಧೆಯಿಂದ ನೋಡ್ತಾ ಇದ್ದಾರೆ. ಬಹುಶಃ ಅವರು ಯಾವುದಾದ್ರೂ ಒಂದು ಪುಸ್ತಕವನ್ನು ಪ್ರೂಫ್ ನೋಡಿದ್ರೆ ಅದರಲ್ಲಿ ಕಾಮ, ಫುಲ್ ಸ್ಟಾಪ್ಗಳಾಗಲಿ ಇವುಗಳ ಯಾವುದರ ಒಂದು ವ್ಯತ್ಯಾಸವೂ ನಮಗೆ ಕಾಣಬರ್ತದೆ. ಅವರು ವಿಶೇಷವಾಗಿ ವಿಜ್ಞಾನ ಸಾಹಿತ್ಯದ ಬಗ್ಗೆ ಕೆಲಸ ಮಾಡಿದ್ದಾರೆ. ವಿಜ್ಞಾನವನ್ನು ಅವರು ಬರೆದಿರೋದಲ್ಲ, ವೈಜ್ಞಾನಿಕವಾಗಿ ಬರೆದಂತಹ ಪುಸ್ತಕಗಳನ್ನು ಅವರು ಹಲವಾರು ಪುಸ್ತಕಗಳನ್ನು ವಿಮರ್ಶೆ ಮಾಡಿದ್ದಾರೆ. ಒಂದು ನಿದರ್ಶನ ಹೇಳಿ ನನ್ನ ಆ ಬಗ್ಗೆ ಮಾತು ಮುಗಿಸ್ತೇನೆ. ನಮ್ಮ ಅಣ್ಣನವರು ರಸಾಯನ ವಿಜ್ಞಾನ ನಡೆದು ಬಂದ ದಾರಿ ಅಂತ ಒಂದು ಪುಸ್ತಕ ಬರೆದರು. ಅದಕ್ಕೆ ವಿಮರ್ಶೆ ಉಪೇಂದ್ರ ಅವರು ಬರೆದರು. ಆ ವಿಮರ್ಶೆಯನ್ನು ಓದಿ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ನಿಮ್ಮ ಪುಸ್ತಕಕ್ಕಿಂತ ಉಪೇಂದ್ರನ ವಿಮರ್ಶೆನೆ ತುಂಬ ಚೆನ್ನಾಗಿದೆ ಅಂತ ಒಬ್ಬ ವ್ಯಕ್ತಿ. ಉಪೇಂದ್ರ ನಮ್ಮೆಲ್ಲರಿಗಿಂತ ವಿಭಿನ್ನವಾದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಈ ನೆಲದ ಸಂಸ್ಕೃತಿಯನ್ನು ಅವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಅವರು ನನ್ನ ಬಳಿ ಮಾಸ್ತಿಗಲ್ಲುಗಳ ಬಗ್ಗೆ, ವೀರಗಲ್ಲುಗಳ ಬಗ್ಗೆ, ಆಚರಣೆಗಳ ಬಗ್ಗೆ ಇವುಗಳನ್ನೆಲ್ಲ ಕುರಿತು ಚರ್ಚೆ ಮಾಡ್ತಾ ಇದ್ದರು. ಇವತ್ತು ಟವಲ್ ವಿಷಯ ಹೇಳಿದ್ರಲ್ಲ, ಒಂದು ವಿಷಯ ಹೇಳಿ, ಒಂದು ಸಂದರ್ಭದಲ್ಲಿ ಗೆಳೆಯರ ಬಳಗದವರಿಗೆಲ್ಲ ಅವರು ಊಟ ಹಾಕಿ ನಮಗೆಲ್ಲರಿಗೂ ಒಂದು ಕೊಡುಗೆಯನ್ನು ಕೊಟ್ಟರು. ಅದು ತಗೊಂಡೋಗಿ ನೋಡಿದ್ರೆ 2 ಕಳಶದ ಪಾತ್ರೆಗಳು. ಒಬ್ಬ ಮನುಷ್ಯ ಕಳಶದ ಪಾತ್ರೆಗಳನ್ನು ಕೊಡಬೇಕಾದ್ರೆ ಆತ ಈ ನಾಡಿನ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೋದು. ಬೇರೆ ಇನ್ನೇನು ಇಲ್ಲ. ಅದನ್ನು ನಾವು ಎಲ್ಲಿ ಇಡಬೇಕು, ಆ ಪಾತ್ರೆಯನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವುದರ ಬಗ್ಗೆ, ಉಪಯೋಗಿಸ್ತಾರೆ ಅಂತನ್ನುವುದರ ಪರಿಕಲ್ಪನೆ ಆತನಿಗಿತ್ತು. ಆ ಬಗ್ಗೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ನಾನು ಅದೇ ಉದ್ದೇಶದಿಂದ ಕೊಟ್ಟಿದ್ದು ಅಂತ ಹೇಳಿದ್ರು. ಇವತ್ತಿಗೂ ಆ 2 ಕಳಶಗಳು ನನ್ನಲ್ಲಿ ಅವರ ನೆನಪಾಗಿ ಉಳಿದಿದೆ. ಅಂತಹ ಒಂದು ದಿವ್ಯ ಚೇತನಕ್ಕೆ ನಾನು ಪರೋಕ್ಷ ವಿನಯವನ್ನು ಸೂಚಿಸುವುದನ್ನು ಬಿಟ್ಟು ಏನು ನಮಸ್ಕಾರ.